ನಮಸ್ಕಾರ. ತೆಂಕುತಿಟ್ಟು ಚಿಕ್ಕಮೇಳಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಕೇಂದ್ರ ಸಮಿತಿ ಇದರ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ತೆಂಕುತಿಟ್ಟು ಚಿಕ್ಕಮೇಳಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆಯ ಇದರ ಅಧ್ಯಕ್ಷರಾದಂತಹ ಸರಪಾಡಿ ಅಶೋಕ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ತೆಂಕುತಿಟ್ಟು ಚಿಕ್ಕಮೇಳಗಳ ಒಕ್ಕೂಟದ ಕಾರ್ಯದರ್ಶಿಗಳಾದಂತಹ ಕುಮಾರ್ ಮಾಲೆಮಾರ್ ಇವರು ಕೂಡ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಗೌರವ ಸಲಹೆಗಾರರಾದಂತಹ ಶರಣ್ ಪೂಜಾರಿ, ಹಾಗೆ ಸಂತೋಷ್ ಕರ್ತಳ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಎಲ್ಲರಿಗೂ ಹೃತ್ಪೂರ್ವಕ ನಮನಗಳು. ಯಕ್ಷಗಾನದ ತವರೂರು ಅಂತ ಒಂದು ಕಾಲದಲ್ಲಿ ನಮ್ಮ ಕರಾವಳಿ ಪ್ರದೇಶಕ್ಕೆ ಹೆಸರಿತ್ತು. ಇದೀಗ ಯಕ್ಷಗಾನ ವ್ಯಾಪ್ತಿಯನ್ನು ಉಲ್ಲಂಘನೆ ಮಾಡಿ ದೇಶ ವಿದೇಶದಲ್ಲಿ ಯಕ್ಷಗಾನದ ಕಂಪನ್ನು ಬೀರುತ್ತಿರುವುದು ನಾವೆಲ್ಲ ಗಮನಿಸ್ತಿರುವಂತಹ ಅಂಶ. ಪ್ರಸ್ತುತ ಎಲ್ಲಿ ಯಕ್ಷಗಾನ ಆರಂಭಗೊಂಡಿತ್ತೋ ಅಲ್ಲಿ ಅದರ ವಿಪ್ಲವಗಳನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಕಾಣುತ್ತೇವೆ. ಅಪಸವ್ಯ ಯಕ್ಷಗಾನ ತನ್ನ ಚೌಕಟ್ಟನ್ನು ಮೀರಿ ಅದರದೇ ಆದಂತಹ ಘನತೆ ಗೌರವಕ್ಕೆ ಚ್ಯುತಿ ತರುತ್ತಾ ಅದರ ಒಂದು ರೀತಿಯ ಅವಹೇಳನವು ಈ ಜಿಲ್ಲೆಯಲ್ಲಿ ಆಗುವುದಕ್ಕೆ ಆರಂಭ ಆಗಿತ್ತು. ಒಂದು 3 ವರ್ಷಗಳ ಹಿಂದೆ ಚಿಕ್ಕಮೇಳ ಅಥವಾ ರಾಧಾಕೃಷ್ಣ ಮನೆ ಮನೆ ಚಿಕ್ಕಮೇಳ ಈ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ತಂಡಗಳು ನಮ್ಮ ಕರಾವಳಿ ಪ್ರದೇಶದಲ್ಲಿ ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಯಕ್ಷ ಪ್ರದರ್ಶನವನ್ನು ಮಾಡಿ ಅವರು ಕೊಡುವಂತಹ ಸಂಭಾವನೆಯನ್ನು ಪಡ್ಕೊಂಡು ಕಲಾವಿದರ ಜೀವನ ಪೋಷಣೆಗೂ ಅನುಕೂಲ ಆಗಿತ್ತು. ಅದು ಎಲ್ಲಿವರೆಗೆ ತಲುಪಿತ್ತು ಅಂದರೆ ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಅಪಸವ್ಯಗಳು ಅಧಿಕವಾಗ್ತಾ ಹೋಯಿತು. ಒಂದು ಕಾಲಘಟ್ಟದಲ್ಲಿ ಯಕ್ಷಗಾನವನ್ನು ಅತಿಯಾಗಿ ಪ್ರೀತಿಸುತ್ತಿರುವವರೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಸ್ಥಿತಿ ನಿರ್ಮಾಣ ಆಯಿತು. ವಿರೋಧ ಮಾಡಿದವರ ತಪ್ಪಲ್ಲ, ಸಹಜವಾಗಿ ಅವರಿಗೆ ಆ ಯಕ್ಷಗಾನದ ಮೇಲೆ ಇದ್ದಂತಹ ಅಭಿಮಾನವೇ ಅದು ಅಪಸವ್ಯ ಆದಾಗ ಸಹಜವಾಗಿ ಅದನ್ನು ಯಾರು ಮಾಡ್ತಾರೋ ಅವರ ಮೇಲೆ ಅಸಹನೆ ಹುಟ್ಟುವುದು ಸಹಜ. ಹಾಗೆ ಆಯ್ತು ಇಲ್ಲಿ ಕೂಡ. ಪರಿಣಾಮ ಏನಾಯ್ತಂದ್ರೆ ಅದನ್ನೇ ಅವಲಂಬಿತ ಕೆಲವು ಕಲಾವಿದರು ಜೀವನೋಪಾಯಕ್ಕೆ ಬೇರೆ ದಾರಿ ಇಲ್ಲದೆ ಇರುವುದರಿಂದ ಯಕ್ಷಗಾನ ಕಲೆಯನ್ನು ನಂಬಿ ಬದುಕುವಂತಹ ಕಿರಿಯ ಕಲಾವಿದರು ಚಿಕ್ಕಮೇಳದೊಂದಿಗೆ ಜೀವನ ನಡೆಸುವವರಿಗೆ ಈ ಒಂದು ಸ್ಥಿತಿ ಅಲ್ಲೋಲ ಕಲ್ಲೋಲ ಮಾಡಿತು. ಆವಾಗ ಈ ಎಲ್ಲ ವಿಚಾರಗಳು ಯಕ್ಷಗಾನದಲ್ಲಿ ಕಳೆದ 51-52 ವರ್ಷಗಳಿಂದ ವ್ಯವಸಾಯ ಮಾಡುತ್ತಿರುವಂತಹ ನನ್ನ ಗಮನಕ್ಕೆ ಬಂತು. ನಾನೊಬ್ಬ ಮಾಜಿ ಕರ್ನಾಟಕ ಸರ್ಕಾರದಲ್ಲಿ ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿದ್ದು, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿದ್ದು, ಕಲಾವಿದರ ನೋವು ನಲಿವುಗಳು ಏನೆನ್ನುವುದನ್ನು ಸಾರ್ವಜನಿಕವಾಗಿ ನಾನು ತಿಳ್ಕೊಂಡವ. ಹಾಗಾಗಿ ನನ್ನಲ್ಲಿ ಈ ವಿಚಾರವಾಗಿ ಮಾತಾಡಿದಾಗ ನಾನು ಹೇಳಿದೆ, ಒಮ್ಮೆ ಎಲ್ಲ ಚಿಕ್ಕಮೇಳಗಳ ತಂಡದವರನ್ನು ನಮ್ಮ ಒಂದು ಒಟ್ಟುಗೂಡಿಸುವ, ಅಲ್ಲಿ ಪರಸ್ಪರ ಚರ್ಚೆ ಮಾಡೋಣ. ನಿಲ್ಲಿಸುವುದಿದ್ರೆ ಯಾಕೆ ನಿಲ್ಲಿಸುವುದು, ಮುಂದುವರಿಸುವುದಿದ್ರೆ ಹೇಗೆ ಮುಂದುವರಿಸಬಹುದು ಎನ್ನುವುದರ ಬಗ್ಗೆ ನಾವು ಪರಾಮರ್ಶೆ ಮಾಡೋಣ ಅಂತ ಹೇಳಿ ಬಂಟ್ವಾಳದ ಒಂದು ಪ್ರಮುಖ ಸ್ಥಳದಲ್ಲಿ ನಾವೆಲ್ಲ ಜಿಲ್ಲೆಯ ಬೇರೆ ಬೇರೆ ಚಿಕ್ಕಮೇಳಗಳ ತಂಡದ ಪ್ರಮುಖರನ್ನು ಕರೆಸಿ ಅಲ್ಲಿ ಚಿಂತನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದೆವು. ಚಿಕ್ಕಮೇಳಗಳ ಒಕ್ಕೂಟ ಅಂದರೆ ಅದಕ್ಕೊಂದು ಶಕ್ತಿ ಬರ್ತದೆ, ಸಂಘಟನೆ ಮೂಲಕ ಅದಕ್ಕೊಂದು ಶಕ್ತಿ ಬರ್ತದೆ. ಆ ಸಂಘಟನೆಯಲ್ಲಿ ತೊಡಗಿಸಿಕೊಂಡವ ಅದರ ಧ್ಯೇಯ ಧೋರಣೆ, ಶಿಸ್ತು, ನಿಯಮಾವಳಿ ಹೇಗಿರಬೇಕು ಅದನ್ನೇ ಪಾಲನೆ ಮಾಡಬೇಕಾಗ್ತದೆ. ಒಕ್ಕೂಟ ಅಂದರೆ ಕೇವಲ ಹೆಸರಿಗೆ ಬ್ಯಾನರ್ಗೆ ಮಾತ್ರ ಅಲ್ಲ, ಒಕ್ಕೂಟವಾಗಿ
ಜನರ ಕಲಾವಿದರ ಅಂದರೆ ಈ ಚಿಕ್ಕ ಮೇಳಗಳ ಯಾವ ತಂಡ ಇದೆಯೋ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅದು ನಿಜವಾಗಿಯೂ ಯಕ್ಷಗಾನವಾಗಿ ಉಳಿದಿದೆಯೋ ಅಲ್ಲ ಎಲ್ಲಿ ಅದಕ್ಕೆ ಲೋಪ ಬರ್ತದೆ ಎನ್ನುವುದನ್ನು ಗಮನಿಸ್ತಾ ಕಾಲಕ್ಕೆ ಅದನ್ನು ತಿದ್ದುಪಡಿ ಮಾಡುತ್ತಾ ವ್ಯವಸ್ಥಿತವಾಗಿ ಅದು ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಒಂದು ನಿಯಮಾವಳಿಯನ್ನು ನಾವು ರೂಪಿಸಿದೆವು. ಈಗಾಗಲೇ ನಿಮ್ಮ ಕೈಗೆ ಬಂದಿರಬಹುದು ನಿಯಮಾವಳಿ. ಮೊದಲೆಲ್ಲ ಹಾಗೆ ಇರಲಿಲ್ಲ, ಇಷ್ಟಾನುಸಾರ. ಎಲ್ಲಿವರೆಗೆ ಅಂದರೆ ಕೆಲವು ಮನೆಗಳಿಗೆ ಪ್ರವೇಶ ಮಾಡಿದಾಗ ನಾನು ಹೇಳಬಾರ್ದು, ಅಂದರೆ ತುಂಬ ಖೇದದಿಂದ ಹೇಳ್ತಾ ಇದ್ದೇನೆ, ಅಮಲು ಸೇವನೆ ಮಾಡಿಕೊಂಡು ಅಮಲು ಪದಾರ್ಥವನ್ನು ತಿಂದುಕೊಂಡು ಆ ಮನೆಯವರಿಗೆ ಮುಜುಗರ ಆಗುವ ರೀತಿಯಲ್ಲಿ ಈ ಚಿಕ್ಕ ಮೇಳದ ಕೆಲವು ತಂಡಗಳು ಕೆಲವು ಮನೆಗೆ ಪ್ರವೇಶ ಮಾಡ್ತಿತ್ತು. ಆ ದೂರುಗಳು ನಮಗೆ ಬರ್ತಾ ಇತ್ತು, ಇದು ಎಂಥದ್ದು ಹೀಗೆಲ್ಲ ಮಾಡ್ತಾರೆ ಯಕ್ಷಗಾನ, ಇದಕ್ಕೊಂದು ರೂಪ ಕೊಡುವ ಎನ್ನುವ ಉದ್ದೇಶದಿಂದ ತೆಂಕುದಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟ ಎನ್ನುವಂತಹ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತಂದೆವು. ಈ ವರ್ಷ ಅದನ್ನು ನೋಂದಾವಣೆ ಕೂಡ ಮಾಡಿದ್ದೇವೆ. ಯಾಕಂದರೆ ಅದಕ್ಕೊಂದು ಕಾನೂನಿನ ಬಲ ಇರಬೇಕು. ಜಿಲ್ಲಾಡಳಿತದ ಸಹಕಾರವನ್ನು ಕೇಳಿದ್ದೇವೆ. ಈ ವರ್ಷ ಮತ್ತೆ ಕೇಳ್ತಾ ಇದ್ದೇವೆ. ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಆಯುಕ್ತರು ಇವರೆಲ್ಲ ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಅವರಲ್ಲಿ ಹಂಚಿಕೊಂಡು ಅವರ ಸಹಕಾರ. ಅಂದರೆ ಇಲ್ಲೀಗ ಏನಾಗಿದೆ ಅಂದರೆ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ನಿಯಮಾನುಸಾರವಾಗಿ ತಿರುಗಾಟ ಮಾಡುವಂಥ ಒಂದು ತಂಡ ಒಂದು ಕಡೆಯಲ್ಲಿ ಬೇಕಾಬಿಟ್ಟಿ ಹೇಗಾದರೂ ಆಗ್ತದೆ, ನಮಗೆ ದುಡ್ಡು ಕೊಡ್ತಾರೆ, ಮನೆಗೆ ಹೋದಾಗ ಮನೆಯವರು ದುಡ್ಡು ಕೊಡ್ತಾರೆ, ಲಘುವಾಗಿ ಭಾವಿಸಿ ಅದರ ಪಾವಿತ್ರ್ಯಕ್ಕೆ ಧಕ್ಕೆ ಬರುವಂಥ ಕೆಲಸವೂ ಆಗ್ತಾ ಇದೆ. ಅದಕ್ಕಾಗಿ ಈ ಒಕ್ಕೂಟ ರಚನೆ ಆಗಿದೆ. ಮಾಧ್ಯಮ ಮಿತ್ರರಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡೋದು, ಸಮಗ್ರವಾದಂಥ ವಿಚಾರಗಳು ಇದರಲ್ಲಿ ಉಲ್ಲೇಖ ಮಾಡಿದ್ದೇವೆ. ನಾವು ಸಂಘಟಕರು ಏನು ಮಾಡಬೇಕು ಅಂತ ಇದೆ. ಮತ್ತೆ ಮನೆಗೆ ಪ್ರವೇಶ ಮಾಡಿದಾಗ ಮನೆಯವರು ಏನನ್ನು ಗಮನಿಸಬೇಕು ಎನ್ನುವುದನ್ನು ಸೂಚ್ಯವಾಗಿ ಇದರಲ್ಲಿ ಹೇಳಿದ್ದೇವೆ. ನಾವು ನಮ್ಮ ನಿಯಮಾವಳಿ ಪ್ರಕಾರ ಆ ತಂಡ ನಮ್ಮ ಒಕ್ಕೂಟದಲ್ಲಿ ನೋಂದಾವಣೆಗೊಂಡ ಬಳಿಕ ಒಂದು ಪರವಾನಿಗೆ ಸ್ವರೂಪದಲ್ಲಿ ಅವರಿಗೊಂದು ಸರ್ಟಿಫಿಕೇಟ್ ಕೊಡ್ತೇವೆ. ನಾವು ಯಾರಲ್ಲಿ ಅದು ಇದೆಯೋ ಅವರಿಗೆ ಮಾತ್ರ ಮನೆಯವರು ಅವಕಾಶ ಮಾಡಿಕೊಡಬೇಕು. ಯಾಕಂದ್ರೆ ಲಂಗು ಲಗಾಮಿಲ್ಲದೆ ನಮ್ಮ ನಿಯಂತ್ರಣಕ್ಕೂ ಒಳಪಡದೆ ಎಲ್ಲಿಂದಲೋ ಬಂದು ಚಿಕ್ಕ ಮೇಳ ಎನ್ನುವಂಥ ಹೆಸರಿಟ್ಟುಕೊಂಡು ಮನೆಗೆ ಇದೊಂದು ದಂಧೆಯಾಗಿ ಮಾಡುವಂತಹ ಆ ವಿಕೃತ ಮನಸ್ಸಿನವರಿಗೆ ಇದೊಂದು ಕಡಿವಾಣ ಆಗಬೇಕೆನ್ನುವಂಥ ಆಶಯ ನಮ್ಮದು. ಪ್ರಧಾನವಾದಂಥ ಅಂಶ ಇರುವುದು ಅದು. ಇದು ಒಟ್ಟು ಇಚ್ಛಾನುಸಾರ ಆಗಬಾರದು. ಒಕ್ಕೂಟದಲ್ಲಿ ನೋಂದಾವಣೆಗೊಂಡು ನಮ್ಮ ನಿಯಮಾವಳಿ ಏನು ನಿಯಮಾವಳಿ ಕಠಿಣವಾಗಿ ಏನೋ ಮರಣದಂಡನೆ ಅಂತ ಏನು ನಿಯಮಾವಳಿ ಮಾಡಲಿಲ್ಲ. ಶಿಸ್ತು, ಒಟ್ಟಿನಲ್ಲಿ ಶಿಸ್ತು. ಯಕ್ಷಗಾನದೊಂದು ಪೂಜನೀಯ ಕಲೆ, ಧಾರ್ಮಿಕ ಕಲೆ, ಅದರದ್ದಾದಂಥ ಮಹತ್ವ ಇದೆ. ಒಂದು ಮನೆಗೆ ಹೋಗುವಾಗ ಮನೆಯವರು ಭಕ್ತಿಭಾವದಿಂದ ಕಾಯ್ತಾರೆ. ಇಲ್ಲಿವರೆಗೆ ಅಂದರೆ ಒಂದು 9 ಗಂಟೆ ರಾತ್ರಿ ಆಗುವಾಗ ನಾವು ಇವತ್ತು ಬರ್ತೇವೆ ಅಂತ ಹೇಳಿರ್ತಾರೆ. ಒಂದು 10-15 ಮನೆಗೆ ಹೇಳಿರ್ತಾರೆ, ನಾವು ಇವತ್ತು ನಿಮ್ಮ ಮನೆಗೆ ಭೇಟಿ ಕೊಡ್ತೇವೆ, ಸಮಯ ಇಷ್ಟರಿಂದ ಇಷ್ಟವರೆಗೆ. ಒಂದು 9-9:30 ಗಂಟೆ ಆಗುವಾಗ ಆ ಮನೆಯವರು ಕೇಳ್ತಾರೆ, ಫೋನ್ ಮಾಡ್ತಾರೆ, ಏನು ನಿಮ್ಮ ತನ್ನ ಬರಲಿಲ್ಲ, ಇಲ್ಲಿ ಕಾಯ್ತಾ ಇದ್ದೇವೆ, ನಮ್ಮದು ಊಟವೂ ಆಗಲಿಲ್ಲ, ಸ್ನಾನ ಮಾಡಿ ದೇವರು ಬರುವಾಗ ನಾವು ಕಾಯ್ತಾ ಇದ್ದೇವೆ ಸ್ವಾಗತ ಮಾಡೋದಕ್ಕಾಗಿ. ಎಷ್ಟು ಭಕ್ತಿ ಭಾವನೆ ಇದೆ. ಅವನಿಗೆ ಮನಸ್ಸಿಗೆ ಧಕ್ಕೆ ಆಗಬಾರದು. ಆ ಕಾರಣದಿಂದಾಗಿ ಶ್ರದ್ಧೆ ಮತ್ತು ಶಿಸ್ತು ಇದು ಮುಖ್ಯವಾಗಿ ಮನೆ ಭೇಟಿ ಕೊಡುವಂತಹ ತಂಡಗಳಿಗೆ ಬೇಕೇ ಬೇಕು. ಎರಡನೇದು, ಅವ್ರು ಕೊಡುವಂತಹ ಕಾಣಿಕೆದ ಕಿಂಚಿತ್ ಇರ್ಬೋದು, ಮಹತ್ವ ಇರ್ಬೋದು, ಎಷ್ಟೇ ಕೊಡಲಿ ಅವರಿಗೆ ಹೇರ್ಲಿಕ್ಕಿಲ್ಲ, ನೀವು ಇಷ್ಟು ಕೊಡಬೇಕು. ಕೆಲವರು ಆಮಂತ್ರಣ ಪತ್ರದಲ್ಲಿ ಅದನ್ನು ಹಾಕಿದವರಿದ್ದಾರೆ, ಇಷ್ಟಕ್ಕಿಂತ ಮೇಲೆ ಕೊಡಬೇಕು, ನೀವು ಸೀರೆ ಕೊಡಬೇಕು. ಈ ಬೇಡಿಕೆ ಇಡಬಾರ್ದು. ನಮ್ಮ ನಿಯಮಾವಳಿ ಏನಿದೆ ಅದು ಯಾವುದನ್ನು ಮಾಡಬಾರ್ದು. ಅವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು. ಇಲ್ಲ ಅವ್ರು ಇದರಲ್ಲಿ ಇದು ಲಾಭ ಮಾಡಬೇಕೆನ್ನುವಂಥ ವ್ಯಾಪಾರ ದೃಷ್ಟಿಯಲ್ಲಿ ನೋಡೋರು ದಯವಿಟ್ಟು ಯಕ್ಷಗಾನ ಚಿಕ್ಕ ಮೇಳವನ್ನು ಯಾರು ನಡೆಸಬಾರ್ದು ಎನ್ನುವುದಂತ ತಾಕೀತು ಕೂಡ ಮಾಡಿದ್ದೇವೆ. ನಾವು ಬೇರೆ ಕೆಲಸ ನೋಡಿ, ಯಕ್ಷಗಾನದ ಪಾವಿತ್ರ್ಯಕ್ಕೆ ಧಕ್ಕೆ ಬರುವಂಥ ಕೆಲಸ ನಿಮ್ಮಿಂದ ಆಗಬಾರದು ಎನ್ನುವಂಥ ಆಶಯವೂ ಇದೆ. ಇನ್ನೊಂದು ವಿಚಾರದಲ್ಲಿ ಏನಿದೆ ಅಂದರೆ, ಮನೆಗೆ ಚಿಕ್ಕ ಮೇಳ ಹೋದಾಗ ಈಗ ಯಕ್ಷಗಾನ ನೇರವಾಗಿ ನಾವೆಲ್ಲ ವೃತ್ತಿಪರರಾಗಿ ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡುವವರು, ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಾರಣ ಹಲವು ಇರಬಹುದು. ಮಕ್ಕಳನ್ನು ಕರ್ಕೊಂಡು ಬರುವುದಿಲ್ಲ ಕೆಲವು ಕಡೆಯಲ್ಲಿ. ಆ ಮಕ್ಕಳಿಗೆ ಈ ಮನೆಗೆ ಚಿಕ್ಕ ಮೇಳ ಹೋದಾಗ
ಅದರ ಬಗ್ಗೆ ಕುತೂಹಲ ಹುಟ್ಟುತ್ತದೆ. ಆ ಮೂಲಕ ಹೊಸ ಒಂದು ಸಮಾಜ ನಿರ್ಮಾಣ ಆಗುವುದಕ್ಕೂ ಸಾಧ್ಯತೆ ಇದೆ. ತನ್ನ ಮನೆಗೆ ಒಂದು ಯಕ್ಷಗಾನ ತಂಡ ಬಂದಾಗ ಯಕ್ಷಗಾನದ ವೇಷಭೂಷಣ, ಕುಣಿತ, ಚೆಂಡೆ ಮದ್ದಳೆ ನಿನಾದವನ್ನು ಕೇಳುತ್ತಾ ಮಕ್ಕಳಿಗೆ ಕೂಡ ಅದರಿಂದ ಒಂದು ರೀತಿಯ ಪ್ರೇರಣೆ ಸಿಗ್ತದೆ. ಕಲೆ ಮೇಲೆ ಅವರಿಗೆ ಆಸಕ್ತಿ ಹುಟ್ಟುತ್ತದೆ. ಆ ಮೂಲಕ ಒಂದು ಕಲಾ ಪ್ರಪಂಚವನ್ನು ಅವರಿಗೆ ತೆರೆದಿರುವಂತಹ ಕೆಲಸವು ಇದರ ಜೊತೆಯಲ್ಲಿ ಆಗ್ತದೆ. ಈ ಎಲ್ಲ ಕಾರಣವನ್ನು ಇಟ್ಟುಕೊಂಡು ಚಿಕ್ಕ ಮೇಳವನ್ನು ನೋಂದಣಿ ಮಾಡಿದ್ದೇವೆ. ಶಿಸ್ತನ್ನು ಮೀರಬಾರ್ದು. ಆ ಕ್ಷೇತ್ರ ಯಾವಾಗ ನಮ್ಮದು ಬೋರ್ಡ 100ಕ್ಕೆ 100 ಎಲ್ಲವೂ ಒಂದೇ ಬಾರಿ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ವಿಚಾರ ಚಿಕ್ಕ ಮೇಳದವರಿಗೆಲ್ಲ ಕೊಟ್ಟಿದ್ದೇವೆ. ನಾವು ಯಾವುದೋ ಒಂದು ಕ್ಷೇತ್ರದಿಂದಲೇ ಆ ಚಿಕ್ಕ ಮೇಳ ಹೊರಡಬೇಕು ಅಂತ. ಅದು ದೇವಸ್ಥಾನಕ್ಕಿರ್ಬೋದು, ಮಠ ಇರ್ಬೋದು, ಮಂದಿರ ಇರ್ಬೋದು, ಪೂಜಾ ಮಂದಿರ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಅಲ್ಲಿಂದ ಬರಬೇಕು, ಹೊರಡಬೇಕು. ಅಲ್ಲಿನ ಆಡಳಿತ ಸಮಿತಿಯವರು ಒಪ್ಪಿಕೊಡಬೇಕು. ಒಪ್ಪಿಗೆ ಪತ್ರ ಇದ್ದವರಿಗೆ ಮಾತ್ರ ನಾವು ಈ ಒಕ್ಕೂಟದಿಂದ ಪರವಾನಗಿಯನ್ನು ನೀಡುವುದು ಅಂತ ಅಭಿಪ್ರಾಯ ಮಾಡಿದೆವು. 100ಕ್ಕೆ 100 ಅನುಷ್ಠಾನ ಆಗಲಿಲ್ಲ, ಆಗ್ತಾ ಇದೆ. ಬಹುಭಾಗ ಆಗಿದೆ, ಇನ್ನೂ ಆಗ್ತಾ ಇದೆ. ಕೆಲವು ದೇವಸ್ಥಾನದವರು ಕೊಡಲಿಕ್ಕೆ ಹೆದರ್ತಾರೆ. ನೀವು ಚಿಕ್ಕ ಮೇಳದ ನಾವು ನಿಮಗೆ ಒಪ್ಪಿಗೆ ಕೊಟ್ಟರೆ ನೀವು ಹೆಸರಲ್ಲಿ ಆದರೂ ಕೆಡಿಸಿದ್ರೆ ನಮ್ಮ ಕ್ಷೇತ್ರಕ್ಕೆ. ಹೌದು, ಸತ್ಯ, ಅವರ ಕಳಕಳಿ ಸರಿಯಾದ್ದೇ. ಒಂದು ಕ್ಷೇತ್ರದ ಹೆಸರನ್ನಿಟ್ಟುಕೊಂಡು ಆ ಕ್ಷೇತ್ರಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಆ ತಂಡ ತಿರುಗಾಟ ಮಾಡಿದರೆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತದೆ. ಕೆಟ್ಟ ಹೆಸರು ಬರದೇ ಇರಬೇಕಿದ್ರೆ ಶಿಸ್ತನ್ನು ಪಾಲನೆ ಮಾಡಬೇಕು. ಅವರಲ್ಲಿರುವಂತಹ ದುಶ್ಚಟ ಯಾವುದಿದೆಯೋ ಅದನ್ನೆಲ್ಲ ದೂರ ಮಾಡಿ ಪೂಜನೀಯ ಭಾವನೆಯಿಂದ ದೇವರನ್ನು ನಾವು ಒಂದು ಮನೆಗೆ ಕೊಂಡು ಹೋಗ್ತಿದ್ದೇವೆ. ಕೊಂಡು ಹೋಗುವಾಗ ಬರೀ ಒಂದು ಫೋಟೋ ಮಾತ್ರ, ದೇವರ ಫೋಟೋ ಮಾತ್ರ. ಆದರೆ ಭಾವನೆ ಆ ರೀತಿಯಲ್ಲಿದೆ. ಧಾರ್ಮಿಕ ಭಾವನೆಗೆ ನಾವು ಧಕ್ಕೆ ತರುವಂಥ ಕೆಲಸವನ್ನು ಚಿಕ್ಕ ಮೇಳದ ತಂಡದವರು ಮಾಡಬಾರ್ದು, ಕಲಾವಿದರು ಮಾಡಬಾರ್ದು. ಆ ತಂಡವನ್ನು ನಡೆಸುವಂಥ ಒಬ್ಬ ಸಂಚಾಲಕ ಯಾರಿರ್ತಾನೋ ಅವನು ಕೂಡ ಅದಕ್ಕೆ ಬದ್ಧತೆಯನ್ನು ತೋರಿಸಬೇಕೆನ್ನುವಂಥ ಆಶಯದಿಂದ ಒಕ್ಕೂಟ ರಚನೆಯಾಗಿ ಅದು ನೋಂದಾವಣೆಗೊಂಡಿರ್ತದೆ. ಹಾಗಾಗಿ ಇದಕ್ಕೊಂದು ಕಾನೂನಿನ ಒಂದು ಬಲವು ಬರಬೇಕೆನ್ನುವಂಥ ಆಶಯ ನಮ್ಮದು. ಒಟ್ಟು ಯಕ್ಷಗಾನ ಉಳಿಬೇಕು, ಗೌರವದಿಂದ ಇರಬೇಕು, ಬೆಳಿಬೇಕು, ವಿಸ್ತಾರ ಆಗಬೇಕು ಎನ್ನುವಂಥ ನಮ್ಮ ಉದ್ದೇಶ ಸಾಕಾರ ಆಗಬೇಕಿದ್ರೆ ನೀವೆಲ್ಲ ಹಿಂದಿನ ಸಂದರ್ಭಗಳಲ್ಲೂ ಕೂಡ ತುಂಬ ಸಹಕಾರ ಕೊಟ್ಟಿದ್ದೀರಾ. ನಿಯಮಾವಳಿಯನ್ನು ದಯವಿಟ್ಟು ಸ್ವಲ್ಪ ನೀವು ಮುಖ್ಯವಾಗಿ ಮನೆಯವರಿಗೆ ನಮ್ಮದು ವಿನಂತಿ, ಯಾರ ಮನೆಗೆ ಇವತ್ತು ಚಿಕ್ಕ ಮೇಳ ಬರ್ತದೆ ಅಂತ ಹೇಳ್ತಾರೋ ಆ ಮನೆಯವರು ಇದನ್ನು ಗಮನಿಸಬೇಕು. ಮನೆ ಪ್ರವೇಶ ಮಾಡುವಾಗ ಕೇಳಬೇಕು, ನಿಮ್ಮಲ್ಲಿ ಅನುಮತಿ ಪತ್ರ ಉಂಟೋ? 1-2-3 ಕಡೆಯಲ್ಲಿ ಕಳೆದ ವರ್ಷವೂ ಸಣ್ಣ ಪುಟ್ಟ ವಿಚಾರ ಇದೆ. ಯಕ್ಷಗಾನ ಆದ್ದರಿಂದಾಗಿ ಅದು ದೊಡ್ಡ ಗಂಭೀರತೆಯನ್ನು ಪಡೆಯಲಿಲ್ಲ. ನಿಯಮದಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಾತ್ರ ಮಾಡಬೇಕು. ಒಂದು ಅರ್ಧ ಗಂಟೆ, 11 ಗಂಟೆವರೆಗೆ ಹೋಗ್ಬೋದು. 11 ಗಂಟೆ ನಂತರವೂ ಕೆಲವರು ಮನೆ ಬಾಗಿಲು ಬಡಿದವರು ಇದ್ದಾರೆ. ಇದೆಲ್ಲ ಈ ನಿಯಮಾವಳಿಯನ್ನು ಕೊಟ್ಟಿದ್ದೇವೆ, ಅದನ್ನು ಪಾಲಿಸ್ತೇವೆ ಎನ್ನುವಂತಹ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಅವರಲ್ಲಿ ತಪ್ಪು ಮಾಡಿದಾಗ ಸಹಜವಾಗಿ ನಮ್ಮಲ್ಲಿ ದೂರಿಕೊಳ್ತಾರೆ. ನೋಡಿ, ಹೀಗೆ 11 ಗಂಟೆಗೆ ನಾವೆಲ್ಲ ಮಲಗಿದ್ದೆವು, ಬಾಗಿಲು ಬಡಿದ್ರು, 10 ಗಂಟೆವರೆಗೆ ಕಾದೇವು, ಬರಲಿಲ್ಲ. ಈಗ 11 ಗಂಟೆ ದಾಟಿದ್ದು. ಅದಕ್ಕೆ ವಿಷಾದವಿದೆ ನಮ್ಮದು. ಏನೋ ಒಬ್ಬೊಬ್ಬರು ಮಾಡುವಂಥ ತಪ್ಪು ಇಡೀ ವಲಯಕ್ಕೆ ಬರಬಾರ್ದು ಎನ್ನುವಂತಹ ಆಶಯವು ಇದರ ಹಿಂದಿದೆ. ಅದನ್ನೆಲ್ಲ ಎಲ್ಲ ತಂಡದವರು ಸರ್ವಸಾಮಾನ್ಯ ಒಂದು 50ಕ್ಕಿಂತೂ ಮಿಕ್ಕಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕ್ಕ ಮೇಳಗಳ ತಂಡ ಇದೆ. ಮೊನ್ನೆ ಒಂದು ಮೀಟಿಂಗ್ ಆಯಿತು, ಅಲ್ಲೆಲ್ಲ ಮತ್ತೊಮ್ಮೆ ಪರಾಮರ್ಶೆ ಮಾಡಿದೆವು. ಮತ್ತು ಇವತ್ತು ಈ ಚಿಕ್ಕ ಮೇಳಗಳ ಒಕ್ಕೂಟದ ವತಿಯಿಂದ, ಅಂದರೆ ಎಲ್ಲ ಚಿಕ್ಕ ಮೇಳಗಳು ಉದ್ಘಾಟನೆ ಮಾಡ್ತಾ ಹೋಗುವುದಲ್ಲ, ಅದು ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ವರ್ಷಕ್ಕೊಂದು ಸಲ ಉದ್ಘಾಟನೆ, ಕೊನೆಗೆ ತುಳಸಿ ಪೂಜೆಗಿಂತ 2 ದಿವಸ ಮೊದಲು ಸಮಾರೋಪ, ಈ 2 ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ದೇವೆ. ಇವತ್ತು ಉದ್ಘಾಟನೆ ಕಟೀಲಿನ ಸಮೀಪ ಮಲ್ಲಿಗೆ ಅಂಗಡಿ ವನದುರ್ಗ ಶಾಸ್ತಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಪ್ರತಿಷ್ಠಿತ ವ್ಯಕ್ತಿಗಳ ಸಮಕ್ಷದಲ್ಲಿ ಸೇವೆ ಮೂಲಕ ಇನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾರೆ. ಮನೆಗೆ ಬೇರೆ ಬೇರೆ ಭಾಗಗಳಲ್ಲಿ. ಅದು ಸುಳ್ಯ ತಾಲೂಕು, ಬೆಳ್ತಂಗಡಿ ತಾಲೂಕು, ಪುತ್ತೂರು ತಾಲೂಕು, ಬಂಟ್ವಾಳ ತಾಲೂಕು, ಮಂಗಳೂರು, ಮೂಲ್ಕಿ ಎಲ್ಲ ಭಾಗದಲ್ಲಿ. ಕೆಲವು ತಾಲೂಕಿನಲ್ಲಿ ಒಂದು 10-15 ತಂಡ ಇದೆ, ಕೆಲವು ತಾಲೂಕುಗಳಲ್ಲಿ 6 ತಂಡ ಇದೆ, 3 ತಂಡ ಇದೆ. ಮಂಗಳೂರಲ್ಲಿ ತುಂಬ ಇದೆ. ಯಾಕಂದರೆ ಮಂಗಳೂರು ಅಂದರೆ ತುಂಬ ಮನೆಗಳು ಹತ್ತಿರ ಇರ್ತದೆ.
ಅಲ್ಲಿ 10 ಮನೆ ಹೋಗುವಾಗ ಇಲ್ಲಿ 25 ಮನೆ ಹೋಗ್ಬೋದು ಮಂಗಳೂರು ಸಿಟಿಯಲ್ಲಿ. ಹೆಚ್ಚಿನವರು ಇಲ್ಲಿಗೆ ಬರ್ತಾರೆ. ಅದಕ್ಕೂ ಕಡಿವಾಣ ಹಾಕಿದ್ದೇವೆ. ಇಲ್ಲಿ ಕೂಡ ಇದು ಕೊನೆಯ ಗೋಷ್ಠಿ ಆದ್ದರಿಂದ ಸ್ವಲ್ಪ ವಿಸ್ತರಿಸಿ ಹೇಳ್ತಾ ಇದ್ದೇನೆ. ನಾವು 5 ಗ್ರಾಮವನ್ನು ನೀವು ಆಯ್ಕೆ ಮಾಡಿ ನಮಗೆ ತಿಳಿಸಬೇಕು ಅಂತ ಹೇಳಿದ್ದೇವೆ. ಅವರ ಊರಿನ 5 ಗ್ರಾಮಗಳು, ಅದರಲ್ಲಿ 3ಕ್ಕೆ ಆದ್ಯತೆ. 2 ಗ್ರಾಮ ಮತ್ತೆ ನಮ್ಮ 3 ಗ್ರಾಮದಲ್ಲಿ ತಿರುಗಾಟ ಮುಗಿಯಿತು, ಇನ್ನು ಉಳಿದ 2 ಗ್ರಾಮ ಇಂಥದ್ದು ನಮಗೆ ಬೇಕು ಅಂತ ಅವ್ರು ಮೊದಲೇ ಕೇಳಿದರೆ ಅಲ್ಲಿ ತಿರುಗಾಟ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದರೆ ಕೆಲವು ಅದೇ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತದೆ. ಸಣ್ಣ ಪುಟ್ಟ ಅಲ್ಲ, ದೊಡ್ಡ ಸಮಸ್ಯೆ. 2 ತಂಡ, ಉದಾಹರಣೆಗೆ ಕಾವೂರಿಗೆ ಇನ್ನೊಂದು ತಂಡದವರು ಹೋಗುದು, ಅಲ್ಲಿ ತುಂಬ ಸಂಪಾದನೆ ಆಗ್ತದೆ ಅನ್ನೋ ಉದ್ದೇಶದಿಂದ ಒಂದು ತಂಡದವರಿಗೆ ಬರ್ತಾರೆ. ಇವ್ರಿಗೆ ಗೊತ್ತಿಲ್ಲದ ಇನ್ನೊಂದು ತಂಡದವರು ಬರ್ತಾರೆ. ನಿನ್ನೆ ಅವರು ಬಂದು ಅಲ್ಲಿ ಪ್ರದರ್ಶನ ಮಾಡಿ ಹೋಗಿರ್ತಾರೆ. ಇವತ್ತೊಂದು ತಂಡ, ಆ ಮನೆಯವರಿಗೂ ಒಂದು ಆಶ್ಚರ್ಯ, ನಿನ್ನೆ ಬಂದಿತ್ತು ಇವತ್ತು ಮತ್ತೆ. ಇದು ಹೊಂದಾಣಿಕೆಯ ಸಮಸ್ಯೆ ಬರಬಾರ್ದು ಎನ್ನುವ ಕಾರಣಕ್ಕಾಗಿ ಒಂದು ತಂಡಕ್ಕೆ 5 ಗ್ರಾಮ, ಮಹಾನಗರ ಪಾಲಿಕೆಯಲ್ಲಿ 5 ವಾರ್ಡ್, ಅದರಲ್ಲಿ 3ಕ್ಕೆ ಮಾತ್ರ ಆದ್ಯತೆ. 2 ಕೊಡುವುದಕ್ಕಿಲ್ಲ. ಯಾರಾದರೂ ತಂಡ ಮಾಡಿದರೆ ಮತ್ತೆ ಅವರಿಗೆ ಅವಕಾಶ ಹಂಚಿಕೊಡೋಣ ಎನ್ನುವಂಥ ಉದ್ದೇಶ ಹೀಗಿಲ್ಲಿದೆ. ಅದರೊಟ್ಟಿಗೆ ನಾವೊಂದು ನಿರ್ದಿಷ್ಟವಾಗಿ ಒಂದು ತಂಡದಿಂದ ನವೀಕರಣಕ್ಕಾಗಿ 2,000 ರೂಪಾಯಿಯನ್ನು ಸಂಗ್ರಹ ಮಾಡ್ತೇವೆ. ಆ ಸಂಗ್ರಹಿತ ಹಣ ಈಗ 2.5 ಲಕ್ಷಕ್ಕಿಂತಲೂ ಹೆಚ್ಚಾದ ಮೊತ್ತವನ್ನು ಬ್ಯಾಂಕಿನಲ್ಲಿ ನಾವು ಡೆಪಾಸಿಟ್ ಆಗಿ ಇಟ್ಟಿದ್ದೇವೆ. ಈ ಹಣ ಯಾಕಂದರೆ ಕಳೆದ ವರ್ಷ ಮತ್ತು ಅದರ ಮೊದಲನೇ ವರ್ಷ 2-3 ಮಂದಿ ಕಲಾವಿದರು, ಈ ಚಿಕ್ಕಮೇಳದಲ್ಲಿರುವಂತಹ ಕಲಾವಿದರು ವಾಹನದಲ್ಲಿ ಹೋಗುವಾಗ ಅಪಘಾತಕ್ಕೀಡಾದಾಗ ಅವರ ಚಿಕಿತ್ಸಾ ವೆಚ್ಚ ಅಂತ ಹೇಳಿ ಈಗ ಪ್ರಾಥಮಿಕ ಹಂತದಲ್ಲಿ 5,000 ರೂಪಾಯಿ ಕೊಟ್ಟಿದ್ದೇವೆ. ನಾವು ಒಂದು 5-6-7 ಮಂದಿ ಕೊಟ್ಟಿದ್ದೇವೆ. ಇನ್ನೊಂದು 2 ಕಲಾವಿದರು ಬೆಳೆದ ತಿರುಗಾಟ ಮಾಡುವವರು, ಅವರು ತೀರಿ ಹೋದ ಕಾರಣದಿಂದಾಗಿ ಅವರ ಮನೆಯವರಿಗೂ 5,000 ಕೊಟ್ಟಿದ್ದೇವೆ. ಇನ್ನು ಕೂಡ ಅದೇ ಉದ್ದೇಶದಿಂದ ಹಣವನ್ನು ಇಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಅದನ್ನು ಇಂತಹ ಸಣ್ಣ ಪುಟ್ಟ ಖರ್ಚುಗಳಿಗೆ ನಾವು ಅದನ್ನು ವಿನಿಯೋಗ ಮಾಡೋದಿಲ್ಲ. ಕಲಾವಿದ ಹಿತದೃಷ್ಟಿಯಾಗಿ ಅದು ಡೆಪಾಸಿಟ್ ಆಗಿ ಬ್ಯಾಂಕಲ್ಲಿದೆ. ಅದು ಅನಿವಾರ್ಯ ಬಂದಾಗ ಹೆಚ್ಚಿನ ಮೊತ್ತವನ್ನು ಅದರಿಂದ ತೆಗೆದು ಹಂಚುವಂತಹ ಉದ್ದೇಶ. ಒಟ್ಟು ಚಿಕ್ಕ ಮೇಳದ ಕಲಾವಿದರ ಹಿತದೃಷ್ಟಿಯು, ಸಮಾಜದ ಹಿತದೃಷ್ಟಿಯು, ಕಾನೂನಿನ ಚೌಕಟ್ಟು, ಇದೆಲ್ಲ ಒಟ್ಟು ಆಶಯವನ್ನು ಇರಿಸಿಕೊಂಡು ಇವತ್ತಿಂದ ಚಿಕ್ಕ ಮೇಳ ಆರಂಭ ಆಗ್ತದೆ. ನಿಮ್ಮೂರಿಗೂ ಬರಬಹುದು. ಈ ಚಿಕ್ಕ ಮೇಳದ ಮಹತ್ವ ಪುರಾಣದ ಒಂದು ಕಥಾಭಾಗ. 2 ಪಾತ್ರಗಳು ಮಾತ್ರ ಇರ್ತದೆ, ಒಂದು ಪುರುಷ ಪಾತ್ರ, ಒಂದು ಸ್ತ್ರೀ ಪಾತ್ರ. ಅದು ಪುರಾಣದ್ದು ಇರ್ಬೋದು, ಐತಿಹಾಸಿಕ ಇರ್ಬೋದು, ಕಾಲ್ಪನಿಕ ಇರ್ಬೋದು. ಮನೆಯಲ್ಲಿ ಒಂದು ಕನಿಷ್ಠ 20 ನಿಮಿಷ ಆಗಬೇಕು ಅಂತ ನಮ್ಮ ಆಶೆ ಇದೆ. ಕೆಲವರು ಸ್ವಲ್ಪ ಬೇಗ ಮುಗಿಸ್ತಾರೆ, ಕೆಲವರು ತುಂಬ ಮಂದಿ ಆ ಮನೆಯವರು ಬಂದು ಸೇರಿದರೆ ಉಲ್ಲಾಸದಿಂದ ಸ್ವಲ್ಪ ಹೆಚ್ಚು ಮಾಡುವವರು ಇದ್ದಾರೆ. ಕನಿಷ್ಠ 20 ನಿಮಿಷ ಒಂದು ಮನೆಯಲ್ಲಿ ಪ್ರದರ್ಶನ ಮಾಡಬೇಕು. ಒಂದು ಕಥಾ ಆಶಯದ ಜೊತೆಯಲ್ಲಿ ಒಂದು ಉತ್ತಮ ಸಂದೇಶವೂ ಸಿಗಬೇಕು. ಪುರಾಣದ ಸಂದೇಶ ಇರ್ಬೋದು, ಐತಿಹಾಸಿಕ ಸಂದೇಶ ಇರ್ಬೋದು, ಸಾಮಾಜಿಕ ಸಂದೇಶ ಇರ್ಬೋದು, ಯಾವುದೋ ಒಂದು ಸಂದೇಶವು ಅದರ ಜೊತೆಯಲ್ಲಿ ಇರಬೇಕು. ಭಕ್ತಿ ಭಾವನೆಯಿಂದ ಪೂಜೆ ಮಾಡಿ ಅಲ್ಲಿ ಮಂಗಲಾಗಿ ಅದು ಮತ್ತೊಂದು ಮನೆಗೆ ಹಾಗೆ ಹೋಗ್ತಾ ದಿನಕ್ಕೊಂದು ಕನಿಷ್ಠ ಗ್ರಾಮಾಂತರ ಪ್ರದೇಶದಲ್ಲಿ ಮನೆಗಳು ಕಡಿಮೆ ಆಗ್ಬೋದು. ಅಂದರೆ ದೂರ ಇರ್ತದೆ, ಒಂದು 10-15 ಮನೆ ಇರ್ಬೋದು. ಪೇಟೆಯಲ್ಲಿ 15 ಮನೆ ಅಂದರೆ 25 ಮನೆಯನ್ನು ಮುಗಿಸಬಹುದು. ಹೀಗೆಲ್ಲ ವಿಚಾರಗಳಿದೆ. ಹಾಗಾಗಿ ನಿಮ್ಮೆಲ್ಲ ಸಹಕಾರ ಬೇಕು, ಸಾರ್ವಜನಿಕರ ಸಹಕಾರ ಅಗತ್ಯ ಬೇಕು. ಅಂದರೆ ಈ ಚಿಕ್ಕ ಮೇಳಕ್ಕೆ ಒಂದು ಕಡಿವಾಣ ಹಾಕುವ, ಒಂದು ಲಂಗು ಲಗಾಮಿಲ್ಲದೆ ಸಿಕ್ಕಾಪಟ್ಟೆ ಏನೋ ಮಾಡಿಕೊಂಡು ಹೋಗಿ ಏನೋ ಆಗುವುದು ಬೇಡ ಎನ್ನುವಂಥ ಉದ್ದೇಶ ನಮ್ಮದಿದೆ. ನೀವು ಸಹಕಾರ ಕೊಟ್ಟದಕ್ಕೆ ನಾನು ಕೃತಜ್ಞತೆಯನ್ನು ಹೇಳಿದ್ದೇನೆ. ಕಳೆದ ಬಾರಿ ಎಲ್ಲ ಮೊದಲ ವರ್ಷ ಯಕ್ಷಗಾನದ ವೇಷವನ್ನು ಮಾಡಿಕೊಂಡು ಅಷ್ಟಮಿ, ನವರಾತ್ರಿ, ಗಣೇಶೋತ್ಸವ ಸಂದರ್ಭದಲ್ಲಿ ಯಾರು ದೂರದವರು ಬಂದು ಆ ವೇಷವನ್ನು ಮಾಡಿಕೊಂಡು ಅಂಗಡಿ ಮನೆಗೆ ಭಿಕ್ಷಾಟನೆ ಮಾಡ್ತಿದ್ರು. ಆ ಕೊರಗನ್ನು ನಿಮ್ಮಲ್ಲೆಲ್ಲ ಹೇಳಿಕೊಂಡಿದ್ದೆ ಒಂದು ಸಲ ಬಂದು. ಇಲ್ಲಿ ನೀವೆಲ್ಲ ಒಳ್ಳೆ ಪ್ರಚಾರ ಕೊಟ್ಟಿದ್ದೀರಿ. ಈಗ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಇನ್ನು ಸ್ವಲ್ಪ ಅಂಶ ಇರ್ಬೋದು, ಅದು ಕೂಡ ಕಡಿಮೆ ಆಗ್ಬೋದು. ನಿಮ್ಮೆಲ್ಲ ಸಹಕಾರ ಬೇಕು. ನಾವೆಲ್ಲ ಮಾಧ್ಯಮದವರು, ನಾವು ಯಕ್ಷಗಾನ ವೇದಿಕೆಯಲ್ಲಿ ಹೋಗಿ ಒಂದು ರೀತಿಯ ಸಂದೇಶವನ್ನು ಕೊಡ್ತೇವೆ. ನೀವು ಪತ್ರಿಕೆಯ ಮೂಲಕ ಒಳ್ಳೊಳ್ಳೆ ವಿಚಾರಗಳನ್ನು ಸಮಾಜದ ಉನ್ನತಿಗಾಗಿ, ಪರಿವರ್ತನೆಗಾಗಿ ನಿಮ್ಮ ಸಹಕಾರ ಈ ಮೊದಲು ಕೊಟ್ಟಿದ್ದೀರಿ, ಇನ್ನೂ ಕೊಡ್ತೀರಿ. ಕಲಾವಿದ ಒಬ್ಬ ಸಮಾಜದ ಆಸ್ತಿಯಾಗಿ ಇರುವುದು ನಿಮ್ಮಂಥವರಿಂದ ಎನ್ನುವಂಥ ವಿಚಾರವನ್ನು ಮತ್ತೊಮ್ಮೆ ಜ್ಞಾಪಿಸ್ತಾ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏನಾದರೂ ಈ ಬಗ್ಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕೇಳಿದರೆ